ಒಂದು ಸಿಗ್ನಲ್ ಹಾರಿಸಿದ್ದೀನಿ ಗೈಸ್. ಹೋಗ್ತಾ ಇರೋದು ಈಗ ಏಪ್ರಿಲ್ ಶೋರೂಮ್ಗೆ ಬಿಕಾಸ್ ಫ್ರೆಂಡ್ಸ್ ಕಂಗ್ರ್ಯಾಚುಲೇಷನ್ ಕೀರ್ತಿ. ಎಲ್ರಿಗೂ ನಮಸ್ಕಾರ, ಇದು ನಿಮ್ಮ XP Girl. ಸೊ ಇವತ್ತು ಬಂದುಬಿಟ್ಟು ಬಿಗ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ಇವತ್ತು ನಮ್ಮ ಗ್ರೂಪಲ್ಲಿ ಒಬ್ಬರು ಹೊಸ ಬೈಕ್ ತೆಗಿತಾ ಇದ್ದಾರೆ. ಯಾವುದು ಅಂತೇಳಿ ನಿಮ್ಗೆ ತಮ್ಮನೇ ನೋಡಿಬಿಟ್ಟೆ ಗೊತ್ತಾಗಿರ್ಬೋದು. ಕೀರ್ತಿ ನಮ್ಮ ಜೊತೆ NS200 ಎವ್ರಿ ಟೈಮ್ ಬರ್ತಾ ಇದ್ದ. ಸೊ ಅವ್ನು ಇವತ್ತು ಹೊಸ ಬೈಕ್ ತೆಗಿತಾ ಇದ್ದಾನೆ. 2-3 months ಮುಂಚೆ ಅವ್ನ ಬೈಕು NS200 ಕಳೆದೋಗಿತ್ತು. ಸೊ ಇವತ್ತು ಬಂದುಬಿಟ್ಟು ಸಂಡೇ 11 ಇಲ್ಲ 12 o'clock ಅವ್ನಿಗೆ ಡೆಲಿವರಿ ಇದೆ. ನಂಗೆ ಒಂದು 20 kilometer ಇದೆ. ಸೊ ಅವ್ರಿಗೆ ಸ್ವಲ್ಪ 10 ಇಲ್ಲ 8-10 ಹಂಗಿರ್ಬೋದು. ಸೊ ಅವ್ರು ಆಮೇಲೆ ನೋಡ್ತಾರೆ. ನಾನೀಗ ನೋಡ್ತಿದ್ದೀನಿ ಬಿಕಾಸ್ ನಂಗೆ 1 hour ಇದೆ. ಸೊ ಹೋಗ್ತಾ ಮಾತಾಡೋಣ. ಲೆಟ್ಸ್ ಗೋ. ಇಲ್ಲಿಂದ ವೀಡಿಯೋ ಮಾಡಿದ್ರೆ ಬಿಕಾಸ್ ಇಲ್ಲಿ ಆಲ್ರೆಡಿ ಫುಲ್ ರಶ್ ಇರುತ್ತೆ, ಲೈಕ್ ಟ್ರಾಫಿಕ್ ಇರುತ್ತೆ. ಸೊ ಆ ಹೈವೇಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಬೈಕ್ ಇಲ್ಲಿದೆ. ನಿನ್ನೆನೇ ಪೆಟ್ರೋಲ್ ಹಾಕ್ಸಿದ್ದೆ, ಇವತ್ತು ಹಾಕ್ಸ್ಬೇಕು ಅಂತಿಲ್ಲ. ಮತ್ತು ಬೇಕಾದರೆ ಬರಬೇಕಾದ್ರೆ ಹಾಕ್ಸ್ಕೊಂಬರ್ತೀನಿ. ಈಗ ಅಂತೂ ಟೈಮ್ ಇಲ್ಲ. ಸೊ ಹೈವೇಗೆ ಹೋದ್ಮೇಲೆ ವೀಡಿಯೋಸ್ ಮಾಡ್ತೀನಿ. ಲೆಟ್ಸ್ ಗೋ. ನಾನು ಒಂದು ಸಿಗ್ನಲ್ ಹಾರಿಸಿದ್ದೀನಿ ಗೈಸ್. ಬ್ಯಾಡ್ ಗರ್ಲಲ್ಲ ನಾನು. ಇನ್ನು 14 kilometer ಇದೆ. ಆಂಟಿ ಕೆಪ್ ಓಕೆ ಗೈಸ್, ಈಗ ಹೋಗ್ತಾ ಇರೋದ್ರ ಬಗ್ಗೆ ಮಾತಾಡೋಣ. ನಾನು ಹೋಗ್ತಾ ಇರೋದು ಈಗ ಏಪ್ರಿಲ್ ಶೋರೂಮ್ಗೆ ಬಿಕಾಸ್ ನಮ್ಮ ಫ್ರೆಂಡ್ ತಗೊಳ್ತಾ ಇರೋದು RS 457 ಬೈಕು. ಸೊ ಆಲ್ರೆಡಿ ಬುಕ್ಕಲ್ಲಾಗಿತ್ತು. ಆ್ಯಕ್ಚುಲಿ ವೆಡ್ನೆಸ್ಡೇ ಅದರದ್ದು ಡೆಲಿವರಿ ಅಂತ ಇತ್ತು. ಬಟ್ ಆ್ಯಕ್ಚುಲಿ ವೆಡ್ನೆಸ್ಡೇ ಆಗಿದ್ದರೆ ಎಲ್ಲರಿಗೂ ಕಷ್ಟನೇ ಆಗಿರೋದು. ಯಾರಿಗೂ ರಜೆ ಎಲ್ಲ ಸಿಗ್ತಾ ಇರಲಿಲ್ಲ, ವೀಕ್ ಡೇಸ್ ಅಲ್ಲ. ಆ್ಯಂಡ್ ಸಡನ್ನಾಗಿ ಅವರು ಗಾಡಿ ರೆಡಿ ಇದೆ, ಬಂದು ಡೆಲಿವರಿ ತೊಗೊಬೋದು. ಸೊ ನಿಮಗೆ ಗೊತ್ತು, ರೈಡರ್ಸ್ ಅಂದಮೇಲೆ ಬೈಕು ಇವತ್ತು ಕೊಡ್ತೀವಿ, ಇನ್ನು 4-5 ದಿನ ಬಿಟ್ಟು ಬರೋದಿರುತ್ತೆ. ಸಡನ್ನಾಗಿ ಇವತ್ತೇ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಆಬ್ವಿಯಸ್ಲಿ ನಾವು ಒಪ್ಕೊಂಡು ಹೋಗ್ತೀವಿ. ಸೊ ಅದಕ್ಕೆ ಅವನು ಕೂಡ ಇವತ್ತೇ ತಗೊಳ್ಳೋಣ, ಎಲ್ಲರೂ ಫ್ರೀ ಬೇರೆ ಇದ್ದಾರೆ ಅಂತ ಎಣಿಸ್ಕೊಂಡು ಅವ್ನು ಇವತ್ತೇ ಓಕೆ ಅಂತ ಫೈನಲ್ ಮಾಡ್ದೆ. ಸೊ ಇನ್ನು ನಮ್ಮ ಬಾಯ್ಸ್ ಹೊರಟಿದ್ದಾರೆ ಅನಿಸುತ್ತೆ. ಬಿಕಾಸ್ ಆಲ್ಮೋಸ್ಟ್ ನಾನು ಹೊರಟೆ ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ. ಸೊ ಅವನು ಬೈ 11 ಇರು ಅಂತ ಹೇಳಿದ್ದ. ಬಟ್ ಆಬ್ವಿಯಸ್ಲಿ ಅದು ಅವರೇ ನಂಗೆ ಕಾಲ್ ಮಾಡಿಬಿಟ್ಟು ಆರಾಮ್ಸೆ ಹೊರಡು, ನಾವು ಹೊರಗಡೆ ಬಂದಿದ್ದೀವಿ ಅಂತ ಹೇಳಿದ್ರು. ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್ ಬಿಕಾಸ್ ಅವ್ನು ತುಂಬ ದಿನದಿಂದ ಕಾಯ್ತಾ ಇದ್ದ. ತುಂಬ ದಿನ ಅಲ್ಲ, ತುಂಬ ತಿಂಗಳಿಂದನೇ ಕಾಯ್ತಾ ಇದ್ದ. ಅವನ ಹತ್ರ ಗಾಡಿನೇ ಇರಲಿಲ್ಲ. ಸೊ ಆ್ಯಸ್ ಅ ಬೈಕರಾಗಿ ನಮ್ಮ ಹತ್ರ ಗಾಡಿ ಇಲ್ಲ. ಇಷ್ಟು ವರ್ಷ ಇದ್ಬಿಟ್ಟು 5-6 ವರ್ಷದಿಂದ NS200 ಇಟ್ಕೊಂಡಿದ್ದ. 5-6 ವರ್ಷದಿಂದ ಗಾಡಿ ಇದ್ಬಿಟ್ಟು ಸಡನ್ನಾಗಿ ಗಾಡಿ ಇಲ್ಲ ಅಂದಾಗ ಹೆಂಗೆ ಫೀಲ್ ಆಗುತ್ತೆ ಅಂತ, ದಟ್ ಫೀಲ್ ಇದೆಯಲ್ಲ, ಅದು ವರ್ಸ್ಟ್ ಫೀಲಿಂಗು. ಬಿಕಾಸ್ ಒಂದು ಬೈಕರಾಗಿ ಸ್ಕೂಟಿ ಓಡ್ಸೋಕೆ ಆಮೇಲೆ ಮನಸ್ಸು ಬರೋಲ್ಲ. ಸೊ ಏನೋ ಒಂಥರ ಅವನು ಖುಷಿ. ಅವ್ನು ತೊಗೊಬೇಕು ಅಂತ ಡಿಸೆಂಬರಲ್ಲಿ ತೊಗೊಬೇಕು ಅಂತ ಪ್ಲ್ಯಾನ್ ಹಾಕಿದ್ದ. ಬಟ್ ತಗೊಳ್ತಾ ಇದ್ದಾನೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅದೇ ಥರ ಹೋಗಿಬಿಟ್ಟು ನೋಡೋಣ ಗಾಡಿ ಹೆಂಗಿದೆ, ಯಾವ ಥರ ಕಲರು, ಏನು ಕಲರು ಅಂತ. ಸೊ ಐ ಥಿಂಕ್ ಅದರಲ್ಲಿ 2-3 ಕಲರ್ಸ್ ಬಿಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದ ಕಲರ್ ಅಂದರೆ ವೈಟು. ಸೊ ವೈಟ್ ಕಲರ್ ಸಖತ್ತಾಗಿದೆ ಏಪ್ರಿಲ. ಸೊ ಗರ್ಲ್ಸಿಗಂತೂ ಹೇಳ್ದು ಮಾಡಿಸಿರ್ತಾರೆ ಇದು ಕಲರು. ಆ್ಯಂಡ್ ಇಟ್ಸ್ ಓಕೆ. ಬ್ಲ್ಯಾಕು ಚೆಂದ ಬಿಕಾಸ್ ನಾನು ಬ್ಲ್ಯಾಕ್ ಲವರ್. ಸೊ ಬ್ಲ್ಯಾಕು ನಂಗೆ ಬ್ಲ್ಯಾಕು ಇಷ್ಟ ಆಗುತ್ತೆ. ಗೊತ್ತಿಲ್ಲ, ಬ್ಲ್ಯಾಕ್ ಆ್ಯಂಡ್ ರೆಡ್ ತೊಗೊತಿರ್ಬೇಕು ಅವನು ಬುಕ್ ಮಾಡಿರೋದು. ಸೊ ನಿಮಗೆಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ. ವಾ ಓ ನನ್ನ ಗಾಡಿನೇ ಸ್ಲೋ ಆಗೋಯ್ತು ಗೈಸ್. ನಂಗೆ ಗೊತ್ತಿಲ್ಲ ರೂಟ್ ಬೇರೆ. ಇಲ್ಲಿ ಎಲ್ಲಿ ಪಟ ಸಡನ್ ಅಂತ ಲೆಫ್ಟ್ ರೈಟ್ ಅಂದ್ಬಿಡ್ತಾನೋ ಅಂತ ಭಯ. ಸೊ ಸ್ವಲ್ಪ ಸ್ಲೋ ಹೋಗೋದೇ ಬೆಟರ್ ಅನಿಸುತ್ತೆ. 3 kilometer ಆಗಿಲ್ಲ ಇನ್ನು. 3 kilometer ಸ್ಟ್ರೈಟ್ ಹೋಗು ಅಂತ ಹೇಳ್ತು. 3 kilometer ಆಗಿಲ್ಲ ಇನ್ನು. ಬೆಟರ್ ಒಂದ್ಸಲ ಕ್ಯಾಟ್ ವಾಕ್ ಮಾಡು.
ಲೋ ಎದ್ರುಕೋಬೇಡ. ವಾ ನೀ ಆಟ ಬರ್ತೀಯಾ? ಕಂಗ್ರ್ಯಾಚುಲೇಷನ್. ಮೋಹನ್ ತುಂಬ ಬಿಸಿಲಿದೆಯಾ? ಎಂತ ನೆಕ್ಸ್ಟ್ ವುಮೆನ್ಸ್ ಟೀಮಿಗೆ ಸಾಕ್ಷಿ ಮೇನ್ ಪ್ಲೇಯರ್. ಯಾವ ವುಮೆನ್ಸ್? ಕ್ರಿಕೆಟ್ ಬ್ಯಾಟ್ ಹಿಡ್ಕೊಳಕ್ಕೆ ಬರಲ್ಲ. ಬೌಲಿಂಗ್ ಮಾಡು, ಅದು ಬರಲ್ಲ. ಫೀಲ್ಡಿಂಗ್ ಮಾಡು. ಓನ್ಲಿ ಬೈಕ್ ಓಡ್ಸಕ್ಕೆ ಮಾತ್ರ ಬರುತ್ತೆ. ಕಳಿಸಿ ಕಮೆಂಟ್ ಮಾಡಿ. ಈ ಗಾಡಿ ನೆಕ್ಸ್ಟ್ ನಾವು ಬುಕ್ ಮಾಡೋಣ ಅಂತಿದ್ದೀವಿ. ಖುಷಿ ನೋಡು ಕೂತ್ಕೊಂಡು. ಸೊ ಕೀರ್ತಿ ಗಾಡಿ ತಗೊಂಡ್ರೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಮಗೂ ಓಡಿಸೋಕ್ಕೆ ಸಿಗುತ್ತೆ ಅಂತ ಖುಷಿ ಆಗ್ತಿದೆ. ಹಾಯ್ ಫ್ರೆಂಡ್ಸ್. ಚಾಯ್ ಪಿಲೋ. ಹಾಯ್ ಫ್ರೆಂಡ್ಸ್. ಗಾಡಿ ಚೆನ್ನಾಗಿದೆ, ಇಟ್ಸ್ ವೆರಿ ಗುಡ್. ಆ್ಯಂಡ್ ಯಾವ ಗಾಡಿ ತಗೊಂಡ್ಬಂದಿದ್ದೀರಾ? RS457. ನಾನು KTM ಅಲ್ಲಿ ಬಂದಿದ್ದೀನಿ. ಸಂಜೆ ಯಾವ್ದ್ರಲ್ಲಿ ಬರ್ತೀರಾ? ಸರ್ಪ್ರೈಸ್. ಓಕೆ, ಅವ್ರು ಹೊರಡ್ತಿದ್ದಾರೆ ಬಿಕಾಸ್ ಅವ್ರಿಗೆ ಆಫೀಸ್ ಇದೆ. ಇವತ್ತು ಸಂಡೇ, ಅವ್ರಿಗೆ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ಮಾತ್ರ ರಜೆ. ನೀವು ಮನೆಗೆ ಹೋಗ್ತಿದ್ದೀರಾ? ಯಾಕೆ? ನಾನು ಮನೆಗೆ ಹೋಗ್ತಿಲ್ಲ, ಇಲ್ಲಿ JP ನಗರ್ ಶಿಫ್ಟ್ ಆಗ್ಬೇಕು ಇವತ್ತು, ಹೋಗಿ ಅದಕ್ಕೆ. ಇವರೆಲ್ಲ ಏರ್ಲೈನ್ಸ್ಗೆ ಹೋಗೋಣ ಅಂತಿದ್ದಾರೆ. ನೀವೆಲ್ಲ ಹೋಗಿ, ನಾನು ಮೊಹಮ್ಮದ್ ಅಷ್ಟೇ ಹೋಗ್ತಾರೆ. ಸಂಜೆ ಬರ್ತೀರಾ ಆಮೇಲೆ? ಸಂಜೆ ಬರ್ತೀನಿ. ಬಂದಂಗೆ ಸುಳ್ಳು ಹೇಳ್ತವ್ರೆ. ಸೊ ಮೋಹನ್ಗೆ ಇವತ್ತು ಕೆಲಸ ಇದೆ, ಅದಕ್ಕೆ ಮೋಹನ್ ಹೋಗ್ತಿದ್ದಾರೆ. ಇವರೆಲ್ಲ ಇಲ್ಲಿದ್ದಾರೆ. ಸೊ ಕೀರ್ತಿ ಅಲ್ಲಿದ್ದಾನೆ.